ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. ಇಂದಿನ ಸಂಚಿಕೆಯಲ್ಲಿ ಮಕರ ರಾಶಿಯ ಬಗ್ಗೆ ತಿಳಿದುಕೊಂಡ್ವಿ. ಈಗಿನ ಸಂಚಿಕೆಯಲ್ಲಿ ಕುಂಭ ರಾಶಿಯ ಬಗ್ಗೆ. ಕುಂಭ ರಾಶಿಯವರಿಗೆ 2024ರ ಯುಗಾದಿ ವರ್ಷ ಭವಿಷ್ಯ ಯಾವ ರೀತಿ ಇದೆ ನೋಡೋಣ ಬನ್ನಿ. ಈಗಾಗಲೇ ಕುಂಭ ರಾಶಿಯವರಿಗೆ ಶನಿ ಬಂದಾಗಿದೆ. ಶನಿ ನಿಮ್ಮ ಕುಂಭ ರಾಶಿಯಲ್ಲಿ ಇದ್ದು ಕುಂಭ ರಾಶಿಯವರಿಗೆ ಯಾವ ರೀತಿ ಫಲವನ್ನು ಕೊಡುತ್ತಾನೆ ನೋಡುವುದಾದರೆ, ಶನಿ ಶುಭ ಹಾಗೂ ಅಶುಭ ಫಲಗಳನ್ನು ಕೊಡುತ್ತಾನೆ. ಏಪ್ರಿಲ್ಗೆ ಗುರು ಮೇಷರಾಶಿಯನ್ನು ಪ್ರವೇಶಿಸುತ್ತಾನೆ. ಜೊತೆಗೆ ಈಗಾಗಲೇ ರಾಹು ಮೇಷರಾಶಿಯಲ್ಲಿ ಇದ್ದಾನೆ. ಕುಂಭ ರಾಶಿಯವರಿಗೆ ಗುರು ಬಲ ಇರುವುದಿಲ್ಲ. ಹೀಗಾಗಿ ಕುಂಭ ರಾಶಿಯವರು ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಅರಮುನಿದರೆ ಗುರು ಕಾಯುವನು ಎನ್ನುವ ರೀತಿಯಲ್ಲಿ ಗುರು ಶನಿಯಿಂದ ಕಾಪಾಡುತ್ತಾನೆ. ಆದರೆ ಕುಂಭ ರಾಶಿಯವರಿಗೆ ಗುರು ಬಲವಿಲ್ಲ, 7.5 ಇದೆ. ಹೀಗಾಗಿ ಎಲ್ಲಾ ಸಮಸ್ಯೆಯನ್ನು ಕುಂಭ ರಾಶಿಯವರೇ ಎದುರಿಸಬೇಕಾಗುತ್ತದೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದಕ್ಕೆ ಪರಿಹಾರವೂ ಕೂಡ ಇದೆ. 7.5 ಎಂದರೆ ಕಷ್ಟದ ಅವಧಿ, ಆದರೆ ಇದು ಜೀವನದಲ್ಲಿ ಬದಲಾವಣೆ ಕಾಣುವ ಅವಧಿಯಾಗಿದೆ. ಈ ಅವಧಿಯಲ್ಲಿ ನಾವು ಕರ್ಮದತ್ತ ಗಮನ ಹರಿಸಬೇಕು. ಬರುವಂತ ಎಲ್ಲ ಅಡೆತಡೆಗಳನ್ನು ವೈಫಲ್ಯದಿಂದ ನಿಮ್ಮ ಕಾರ್ಯ ಮುಂದುವರಿಸಬೇಕು. ಬರುವಂತ ಎಲ್ಲಾ ಅಡೆತಡೆಗಳು ಮತ್ತು ವೈಫಲ್ಯಗಳೊಂದಿಗೆ ನಿಮ್ಮ ಕಾರ್ಯ ಮತ್ತು ಕರ್ತವ್ಯಗಳಿಂದ ನ್ಯಾಯ ಒದಗಿಸಿದರೆ ಅಂತಿಮವಾಗಿ ಉತ್ತಮ ಫಲವನ್ನು ಕಾಣುವಿರಿ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಸಾಲಬಾಧೆ, ಸತಿಪತಿ ಕಲಹ, ಆರೋಗ್ಯ ಸಮಸ್ಯೆ, ಪ್ರೀತಿ ಪ್ರೇಮ ವಿಚಾರದಲ್ಲಿ ಸಮಸ್ಯೆ ಆಗುತ್ತಿದೆಯೇ, ಮದುವೆ ವಿಚಾರದಲ್ಲಿ ಅಡೆತಡೆ ಆಗುತ್ತಿದ್ದರೆ ಮತ್ತು ಇತರ ಯಾವುದೇ ಸಮಸ್ಯೆಗಳಿದ್ದರೂ ಕರೆಯ ಮುಖಾಂತರನೂ ಪರಿಹಾರವನ್ನು ಕಂಡುಕೊಳ್ಳಬಹುದು, ಅಥವಾ ನೇರವಾಗಿ ಬಂದು ಸಹ ಪರಿಹಾರವನ್ನು ಪಡೆದುಕೊಳ್ಳಬಹುದು. ಮತ್ತು ನೇರವಾಗಿ ಬಂದು ಭೇಟಿ ಮಾಡಿದವರಿಗೆ ಮೊದಲ ಆದ್ಯತೆ. ಇನ್ನು ವಿಳಾಸ: ಈಸ್ಟ್ ವೆಸ್ಟ್ ಕಾಲೇಜ್ ಮುಖ್ಯ ರಸ್ತೆ, HDFC ATM ಆಪೋಸಿಟ್, ಶಿರ್ಡಿ ಶ್ರೀ ಸಾಯಿಬಾಬಾ ಜ್ಯೋತಿಷ್ಯ ಕೇಂದ್ರ, ಅಂಜನಾ ನಗರ, BL ಲೇಔಟ್, ಮಾಗಡಿ ರಸ್ತೆ, ಬೆಂಗಳೂರು.